Hello friends, welcome to Kechus Home and Kitchen channel. ಇವತ್ತು ನಾನೊಂದು ಪಲ್ಯ ಮಾಡ್ತಾ ಇದ್ದೀನಿ, ಚಪ್ರದವರೆ ಪಲ್ಯ. ಇದು ಚಪ್ರದವರೆ ಅಂತ ನಮ್ಮ ಕಡೆ ಹೇಳ್ತೀವಿ, ಸ್ವಲ್ಪ ಬ್ಯಾಂಗ್ಳೂರಲ್ಲಿ ನಾನು ಕೇಳಿರೋ ಥರ ತಪ್ಪರು ಅಂತ ಹೇಳ್ತಾ ಇದ್ರು. ಸೊ ನಾನು ಎಕ್ಸಾಕ್ಟಾಗಿ ಏನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಇದು ಒಂಥರ ಬೀನ್ಸ್ ಕ್ಯಾಟಗರಿಗೇನೆ ಸೇರುತ್ತೆ. ಇದನ್ನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದ್ಸಲಿ ಬಿಡಿಸ್ಬಿಟ್ಟು ತೋರಿಸ್ತೀನಿ. ಇದನ್ನ ನೀಟಾಗಿ ಬಿಡಿಸ್ಕೋಬೇಕು, ಒಳಗಡೆ ಹುಳ ಏನಾದರೂ ಇದ್ಬಿಡತ್ತೆ, ಸೊ ಗೊತ್ತಾಗಲ್ಲ. ನೋಡಿ ಈ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ ಲಾಸ್ಟಲ್ಲಿ ಸ್ವಲ್ಪ ಹಾಳಾಗಿದೆ, ಸೊ ತೆಗೆದುಬಿಟ್ಟು ಹಾಕ್ಕೊಳ್ಳೋಣ. ಎಳೆದಾಗಿರೋದನ್ನ ನೋಡಿಕೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಎಳೆದಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ತುಂಬಾ ಈಸಿ ರೆಸಿಪಿ, ಹಾಗೆಯೇ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾರಿನಂಶ ಇರೋದ್ರಿಂದ ನಿಮ್ಗೆ ಡೈಜೆಷನ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಕ್ಟಾಗಿ ನಿಮಗೇನಾದರೂ ಗೊತ್ತಿದ್ದರೆ ಇದ್ರ ಹೆಸರು ಕಾಮೆಂಟಲ್ಲಿ ನನಗೆ ತಿಳಿಸಿ. ಓಕೆ, ಇವಾಗ ಪಲ್ಯ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ. ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, ನಾರ್ಮಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಫ್ಲೇವರ್ ನಂಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ, ಅದಕ್ಕೋಸ್ಕರ ಹಾಕ್ತೀನಿ. ಈಗ ಸ್ವಲ್ಪ ಸಾಸಿವೆ, ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಈರುಳ್ಳಿ ಹಾಕಿದ್ದೀನಿ, ಹಾಗೆಯೇ ಹಸಿಮೆಣಸಿನಕಾಯಿ 3, ಸ್ವಲ್ಪ ಕರಿಬೇವು, ಸ್ವಲ್ಪ ಎಲ್ಲ ಟ್ರಾನ್ಸ್ಪರೆಂಟ್ ಆಗಲಿ, ಸ್ವಲ್ಪ ಸಾಫ್ಟ್ ಆಗಲಿ ಈರುಳ್ಳಿ ಎಲ್ಲ. ನೋಡಿ ಈರುಳ್ಳಿ ಎಲ್ಲ ಈಗ ಸಾಫ್ಟ್ ಆಗಿದೆ. ಈಗ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಚಪ್ರದವರೆನ. ಇದು ಮೊದಲೇ ವಾಶ್ ಮಾಡಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋದು. ಇದ್ರ ಜೊತೆನೇ ಇವಾಗ ಸ್ವಲ್ಪ ಅರಿಶಿನ, ಹಾಗೆ ಉಪ್ಪು, ಸ್ವಲ್ಪ ನೀರು, ಎಲ್ಲ ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಬಿಡೋಣ. ಚಪ್ರದವರೆ ಬೇಗನೆ ಬೇಯುತ್ತೆ, ಒಂದು 5 ಮಿನಿಟ್ಸಲ್ಲಿ ಬೆಂದೋಗ್ಬಿಡುತ್ತೆ. ಯಾಕಂದರೆ ತುಂಬ ಎಳೆದಿರೋದ್ರಿಂದ ಬೇಗನೆ ಬೇಯುತ್ತೆ. ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಇನ್ನು ಅರ್ಧ ಬೆಂದಿದೆ ಅಷ್ಟೇ, ಇನ್ನು ಸ್ವಲ್ಪ ಬೇಯಬೇಕು. ಉಪ್ಪೆಲ್ಲ ಇವಾಗ ನೋಡಿಬಿಟ್ಟು ಬೇಕಾದರೆ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಸಾಫ್ಟ್ ಆಗಿದೆ, ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಕಾಣ್ತಾ ಇದೆ ಇವಾಗ. ಇದು ಬೆಂದಿದೆ, ಎಲ್ಲ ಸಾಫ್ಟ್ ಆಗಿದೆ, ಹಾಗೆಯೇ ಉಪ್ಪು ಎಲ್ಲ ಕರೆಕ್ಟಾಗಿದೆ. ಸ್ವಲ್ಪ ನೀರಿನ ಅಂಶ ಇದೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಗೆ ಡ್ರೈ ಮಾಡ್ಕೊತೀನಿ. 5 ನಿಮಿಷನೂ ಬೇಕಾಗಲ್ಲ, ಬೇಗನೆ ಬೇಯುತ್ತೆ. ಸೊ ಎಳೆದಾಗಿರೋದ್ರಿಂದ ಬೇಗ ಬೆಂದಿದೆ. ಲಾಸ್ಟಲ್ಲಿ ನಾವು ತೆಂಗಿನ ತುರಿ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಜಾಸ್ತಿ ಹಾಕೋದಷ್ಟು ಚೆನ್ನಾಗಿರುತ್ತೆ ಪಲ್ಯ. ಈಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ತೀನಿ. ಇದಕ್ಕೆ ನೀವು ಪುಡಿ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಬೋದು. ಈಗ ಪಲ್ಯಕ್ಕೆ ಏನಾದರೂ ಟೇಸ್ಟಿಗೆ ಎಕ್ಸ್ಟ್ರಾ ಸಾಂಬಾರು ಪುಡಿ ಅಥವಾ ಬೇರೆನೋ ಪಲ್ಯದ ಪುಡಿ ಏನಾರಿದ್ರೆ ಆ್ಯಡ್ ಮಾಡ್ಕೋಬೋದು. ಚಪ್ರದ ಅವರೆಕಾಯಿ ಪಲ್ಯ ಇವಾಗ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.